ಬೆಳಗಾವಿಯ ಜಾತ್ರೆಯೊಂದರಲ್ಲಿ ವ್ಯಕ್ತಿಯ ಭೀಕರ ಕೊಲೆ ನಡೆದಿದೆ. ಎರಡು ಕುಟುಂಬಗಳ ಹಳೆ ವೈಷಮ್ಯಕ್ಕೆ ಹೆಣ ಬಿದ್ದಿದೆ. ಬೈಲಹೊಂಗಲ ತಾಲೂಕಿನ ಹಣ್ಣಿಕೇರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯ ಜಾತ್ರೆಯೊಂದರಲ್ಲಿ ವ್ಯಕ್ತಿಯ ಭೀಕರ ಕೊಲೆ ಆಗಿದೆ. ಎರಡು ಕುಟುಂಬಗಳ ಹಳೆ ವೈಷಮ್ಯಕ್ಕೆ ಹೆಣ ಬಿದ್ದಿದೆ. ಬೈಲಹೊಂಗಲ ತಾಲೂಕಿನ ಹಣ್ಣಿಕೇರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಂಗನಗೌಡ ಪಾಟೀಲ್ 50 ವರ್ಷದ ವ್ಯಕ್ತಿ ಕೊಲೆ ಆಗಿರೋದು ಅಂತ ಗೊತ್ತಾಗಿದೆ. ಕಳೆದ ಕೆಲ ವರ್ಷಗಳಿಂದ ಎರಡೂ ಕುಟುಂಬಗಳ ಮಧ್ಯೆ ವೈಷಮ್ಯ ಇತ್ತು. ರಾಜಕೀಯ ವಿರೋಧಿಗಳ ಮನೆ ಮುಂದೆ ಈ ಕುಣಿಯುವಂತ ಕೆಲಸವನ್ನ ಸಂಗನಗೌಡ ಅವರು ಮಾಡ್ತಾ ಇದ್ರು. ಕುಣಿಬೇಡ, ಮುಂದೆ ಹೋಗುವಂತ ಆರೋಪಿಗಳು ಹೇಳಿದ್ದಾರೆ. ಆ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಆ ಕಿರಿಕು ಮರ್ಡರ್ ಅಲ್ಲಿ ಅಂತ್ಯ ಆಗಿದೆ. ಕೊಲೆ ಮಾಡ್ಲೆಂದೇ ಹೊಂಚು ಹಾಕಿ ಆರೋಪಿಗಳು ಕುಳಿತಿದ್ರು. ಕುಡುಗೋಲು, ಕೊಡ್ಲಿ, ಚೈನ್, ರಾಡ್ನಿಂದ ಹೊಡೆದು ಭೀಕರವಾಗಿ ಮರ್ಡರ್ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗದಲ್ಲಿ ಸಂಗನಗೌಡ ಸಾವನ್ನಪ್ಪಿದ್ದಾರೆ. ಹತ್ಯೆ ಮಾಡಿದ 8 ಮಂದಿ ಆರೋಪಿಗಳನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದಲೂ ಕೂಡ ಎರಡು ಕುಟುಂಬಗಳ ನಡುವೆ ಏನೋ ಒಂದು ವಿಚಾರಕ್ಕೆ ವೈಷಮ್ಯ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇಲ್ಲಿ ಪ್ಲಾನ್ ಮಾಡಿಕೊಂಡು ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಸದ್ಯ ಹತ್ಯೆ ಮಾಡಿದಂಥ 8 ಮಂದಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುದ್ದಿ ಮಾಡ್ಕೊಂಡು ಬಂದು ಅವ್ನು ಕರಿಬೇಕಂತೇಳಿ ಸುದ್ದಿ ಮಾಡಿದ್ರು. ಜಾತ್ರೆ ಸಂಬಂಧ ಸುದ್ದಿ ಮಾಡಿ ಬಂದು ಮುದ್ದಮ್ ರಾತ್ರಿಲಿಂದ ಅಂಬ್ಲಿಬಂಡಿ ಸೋಗಿನಬಂಡಿ ಬರ್ತಾ ಇತ್ತು. ಅಂದ್ರೆ ಅವರು ಅಲ್ಲಿ ಐಟಪ್ ಊರಿಗೆ ಹೋಗಿದ್ರು, ಅಲ್ಲಿ ತಿರ್ಗ್ಲಿಕ್ಕೆ ಹೋಗಿದ್ರು. ಆಮ್ಯಾಗ ಅಲ್ಲಿಂದ ಬರ್ತಾ ಇದ್ರು. ಅಲ್ಲಿ ಅವರು ಬಂದರು. ಅವ್ರ ಜೋಡಿ ವಾದವಾದಿ ಮಾಡಿದ್ರು. ಮಾಡಿ ಅವ್ರಿಗೆ ಹಲ್ಲೆ ಮಾಡಿದ್ರು ಸರ್. ಯಾರು ಸರ್ ಅವ್ರು? ಏನು ಕಾರಣ ಏನಾದ್ರು ಗೊತ್ತೈತ್ರಿ? ಅವ್ರು ಸರ್ ಕಾರಣ ಏನು ಗೊತ್ತಿಲ್ಲ ಸರ್. ಹಾಗೆ ಇದನ್ನು ಮಾಡಿದ್ರು. ಅಲ್ಲಿ ಏನೋ ಡ್ಯಾನ್ಸ್ ಮಾಡಿದ್ದಾರೆ, ಏನೋ ಇದನ್ನು ಮಾಡಿದ್ದಾರೆ ಅಂತ ಇದನ್ನು ಮಾಡಿದ್ದಾರೆ ಅವ್ರ ಮನೆ ಹತ್ರ. ಆಮೇಲೆ ಅವ್ರು ಬರ್ತಾ ಇದ್ದಂಗೆ ಇವ್ರು ಹಲ್ಲೆ ಮಾಡಿಬಿಟ್ಟಿದ್ದಾರೆ ಅವ್ರ ಮೇಲೆ. ಅಂದ್ರೆ ಹೆಂಗಿದ್ರು ಯಾರು ರೀ? ಊರಾಗೆಲ್ಲ ಹೆಂಗಿದ್ರು? ಮಾಮಾರ ಅವರೆಲ್ಲ ಚೆನ್ನಾಗಿದ್ದಾರೆ. ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದಾರೆ ಅವ್ರು ನಿನ್ನೆ. ಅಂತಾಗಿ ಅವರು ಏನೋ ಅವರು ರಾಡು ನಿನ್ನೆ ಇದು ಮರ್ಡರ್ ಮಾಡಿದ್ದಾರೆ ನಮ್ಮ ತಮ್ಮನ್ನ. ಹ್ಞೂ, ಏನು ಜಗಳ ಇಲ್ಲ. ಅವ್ರು ಏನೋ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದಕ್ಕಾಗಿ ಅವ್ರೇನೋ ಬಾಯಿ ತಪ್ಪಿ ಏನಾರ ಒಂದು ಆಗಿರ್ಬೇಕಲ್ರಿ. ಇಷ್ಟ ಮೊದಲಿಂದ ಏನು ನಮ್ಮ ಜಗಳ ಅವರ ನಮ್ಮ ಏನು ಅವ್ರು ನೋಡ್ರಿ ಕುರು, ನಾವು ನೋಡ್ರಿ ಗೌಡ್ರ. ಅವ್ರಿಗೆ ನಮಗೇನು ಸಂಬಂಧ ಇಲ್ಲ. ಹೊಲನೂ ಕೂಡ ಇರಲಿಲ್ಲ.